ಏನು ಆಶ್ಚರ್ಯ, ಇದು ಒಳಗಡೆಯಿಂದ ಓಂಕಾರ ಕೇಳಿಬರ್ತಾ ಇದೆಯಲ್ಲ, ಅಂಥದ್ದೇನಿರ್ಬೋದು ಇದರೊಳಗಡೆ? ಸದ್ಯ ನಿಮ್ಮನ್ನೇ ಹುಡುಕ್ತಿದ್ದೆ, ನೀವು ಇಲ್ಲಿ ಸಿಕ್ಕಿದ್ದು ಒಳ್ಳೇದೇ ಆಯ್ತು ನೋಡಿ. ನಾನು ನಿಮ್ಮನ್ನೇ ಹುಡ್ಕೊಂಡು ಹೊರಟಿದ್ದೆ. ಹುಡುಕ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ತಲ್ಲ. ಈಗ ನೋಡಿ, ನೀವು ಮಾಡಬೇಕಾದ ಮುಖ್ಯ ಕೆಲಸಗಳಿವೆ. ಮೊದಲು ನೀವು ಸಿದ್ಧರಾಗಿ ಹೊರಡಿ. ಆದ್ರೆ ಮುಖ್ಯವಾಗಿರೋ ಕೆಲ್ಸಕ್ಕೆ ಹೊರಡೋದಕ್ಕೆ ಸುಂದ್ರಮ್ಮ ಬೇಕಲ್ವಾ? ಅವಳೇ ಇಲ್ಲ. ಅಮ್ಮನವ್ರ ಮಾಯೆ ಇಲ್ಲಿದೆ ನೋಡಿ. ಡಬ್ಬ ತಗೊಂಡು ವಿರೂಪಾಕ್ಷ ಶಾಸ್ತ್ರಿಗಳ ಮನೆ ಹತ್ರ ಬಂದಿದ್ದ. ಮತ್ತೆ ಅವನಿಗೆ ಅದೇ ಹಳೆ ದ್ವೇಷ. ಅದೆಲ್ಲ ಹಾಗಿರ್ಲಿ, ಈಗ ಮೊದಲು ಹೋಗಿ ಜಾಜಿನ ಕರ್ಕೊಂಡು ಬಾ ಅಂತ ನಾನೇ ಅವನಿಗೆ ಹೇಳಿದೆ. ಈ ಡಬ್ಬನ ಇವನು ಅಲ್ಲೇ ಬಿಟ್ಬಿಟ್ಟು ನಿನ್ನನ್ನು ಹುಡ್ಕೊಂಡು ಬಂದ. ನನಗೆ ಅನುಮಾನ ಬಂದು ನಾ ಇದನ್ನು ತೆಗೆದು ನೋಡಿದರೆ ತಾಯಿ ವಿಗ್ರಹ ನಿನ್ನ ಸುಂದರಮ್ಮಂದು. ಅಬ್ಬಾ, ನನಗೆ ನನ್ನ ತಾಯಿ ಸಿಕ್ಕಷ್ಟೇ ಸಂತೋಷ ಆಯಿತು. ಇನ್ನು ತಡ ಮಾಡೋದಿಲ್ಲ, ಹೊರಡ್ತೀವಿ. ನಾನು ಅದನ್ನೇ ಹೇಳ್ತೀನಿ ಮಕ್ಕಳ, ಹೊರಟುಬಿಡಿ. ಆ ಮಹಾತಾಯಿ ನಿಮಗೆ ಒಳ್ಳೆಯದನ್ನೇ ಮಾಡ್ತಾಳೆ. ನೀವು ನಿಮ್ಮ ಗುರಿಯನ್ನು ಸಾಧಿಸಿದರೆ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗುತ್ತೆ.
ನೀವಿಬ್ರು ಹೌದು, ನಾವೇ. ಇವನು ಪಂಚರಂಗಿ ಪಂಚಾಕ್ಷರಿ, ನಾನು ಜಗದೇಕ ವೀರ ಜಗ್ಗು ದಾದಾ. ನೀವು ತಪ್ಸ್ಕೊಂಡ್ರ ಪೊಲೀಸರಿಂದ? ನಾವ್ಯಾಕೋ ತಪ್ಪಿಸ್ಕೊಳ್ಳೋಣಲೇ, ಮಾರಿಗುಡಿನೇ ಮರ್ಯಾದೆ ಮಾಡಿ ಕಳ್ಸ್ಕೊಟ್ಟಿದ್ದಾರೆ ನಮ್ಮನೆಲ್ಲಿಗೆ. ನಿಮ್ಮಿಬ್ಬರನ್ನು ಬಿಟ್ಟು ಸಾಹೇಬ ನಮ್ಮನ್ನು ಬಿಡಲ್ವಾ? ನಮಗೆ ಬೇಕಾಗಿರೋ ವಿಗ್ರಹ ಅಲ್ಲಿಲ್ಲ ಅಂದಮೇಲೆ ನಾವೇ ಕಲ್ಲಿರಬೇಕು. ಅದಕ್ಕೆ ನಾವು ಹೊರಗಡೆ ಬಂದಿದ್ದೀವಿ. ಮಾರಿಗುಡಿ ಸಾಹೇಬ್ರು, ಕಳ್ಳನ ಮಕ್ಕಳು ಮತ್ತೆ ಕಣ್ಣಿಗೆ ಮಣ್ಣು ಏರ್ಸ್ಬಿಟ್ಟು ಓಡೋಗ್ಬಿಟ್ರಲ್ಲ, ಬಾರ ಹುಡ್ಕೋಣ. ಸಹಸ್ರ ಸಹಸ್ರ ಹೊನ್ನಿನ ನಿಧಿ ದಕ್ಷಿಣನಾಥನ ಕೆಳಗೆ ಭದ್ರವಾಗಿದೆ. ನಮಗೋಸ್ಕರ ಆ ನಿಧಿ ಪಡಿಬೇಕಾದ್ರೆ ನಾನು ಅನಿವಾರ್ಯ. ನಾನು ಗರುಡ ಮಂತ್ರ ಹೇಳಿದ್ರೆ ಮಾತ್ರ ಸರ್ಪ ಚೆದರೋದು. ಆವಾಗಲೇ ನಿಧಿ ನಮಗೆ ದಕ್ಕೋದು. ನಿಮ್ಮ ಗರುಡ ಮಂತ್ರ ಒಂದಿದ್ರೆ ಸಾಲದು. ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋ ಬೀಗದೆಸಲು ಅಷ್ಟೇ ಮುಖ್ಯ. ದೇವಸ್ಥಾನದ ವ್ಯವಸ್ಥಾಪಕರು ನಮ್ಮ ವಂಶಸ್ಥರು. ನಾನು ಬಂದು ಆ ಬೀಗದೆಸಲಿಂದ ಬೀಗ ತೆಗೆದ್ರೇನೆ ಒಂದು ಸಿಕ್ಕೋದು. ಹಾಗೆ ನೋಡಿದ್ರೆ ನಾವಿಬ್ಬರೇ ಅನಿವಾರ್ಯ ಈ ನಿಧಿ ಶೋಧನೆಗೆ. ಬಡಪಾಯಿ ಗುರುಗಳಲ್ಲ. ಗುರುಗಳು ಇಲ್ಲದೇ ಇದ್ದರೂ ನಾವಿಬ್ಬರು ಕೈ ಜೋಡಿಸಿದ್ರೆ ನಿಧಿ ನಮ್ದಾಗುತ್ತೆ. ಆ ನಿಧಿ ಸೇರ್ಬೇಕಾಗಿರೋದು ಗುರುಗಳಿಗೂ ಆ ದಕ್ಷಿಣಾಥನ ದೇವಸ್ಥಾನಕ್ಕೆ. ಅದರಲ್ಲಿ ನಮಗೆ ಯಾವ ಹಕ್ಕು ಇಲ್ಲ. ಹಕ್ಕನ್ನು ನಾವು ಸ್ಥಾಪಿಸೋಣ. ಎಂತೆಂಥ ಕಾನೂನು ತಿದ್ದುಪಡಿ ಮಾಡ್ತಾರೆ, ಹಕ್ಕನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ವಾ? ಹೇಗಿದ್ರೂ ಈ ರಹಸ್ಯ 4 ತಲೆಗಳಿಗೆ ಮಾತ್ರ ಗೊತ್ತು. 4 ತಲೆನ? ಒಂದು ನೀವು, ಇನ್ನೊಂದು ನಾನು, ಮೂರನೇದು ಆ ಗುರುಗಳು. 4ನೇವ್ರು ಯಾರು? ಶಿವ. ಈ ಲಿಂಗ ರೂಪದ ಶಿವ ದಕ್ಷಿಣನಾಥ ಸ್ವಾಮಿಗೆ ಗುರುಗಳನ್ನು ಮತ್ತೆ ಶಿವಲಿಂಗವನ್ನು ಬಿಟ್ಟಾಕಿದ್ರೆ ನಿಧಿ ನಮ್ಮ ಪಾಲು. ನಮ್ಮಿಬ್ರಿಗೆ ಮಾತ್ರ ಸಿಗುತ್ತೆ. ಏನಂತೀರಿ ಕನಕಾಂಬರಿ ದೇವಿ ಅವರೇ? ತಪ್ಪಲ್ವಾ? ನಾವು ಹಂಗೆ ಮಾಡಿದ್ರೆ ಗುರುಗಳು ಸುಮ್ಮನೆ ಇರ್ತಾರಾ? ಖಂಡಿತ ಸುಮ್ಮನಿರೋದಿಲ್ಲ. ನಾವಿಬ್ಬರು ಹೀಗೆ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ನಮ್ಮಿಬ್ರಿಗೂ ಈ ಊರಿಂದ ಬಹಿಷ್ಕಾರ ಆಗ್ತಾರೆ. ಮತ್ತೆ ಇವಾಗ ಏನು ಮಾಡೋಣ? ಗುರುಗಳನ್ನ ಶಿವನ ಪಾದ ಸೇರಿಸ್ಬಿಟ್ರೆ ಶ್ರೀಚಕ್ರ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಂಡಲ ಹಾಕಿ ನೋಡಿದಾಗ ಅದರಲ್ಲಿ ಒಂದು ವಿಗ್ರಹ ಕಾಣಿಸ್ತು. ಉತ್ಸವ ಸಮಯದಲ್ಲಿ ಆ ವಿಗ್ರಹ ಜಾಜಿ ಹಿಡ್ಕೊಂಡು ಓಡಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಅನಂತರ ಅದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ ಹಾಕಿದಾಗ ಅದು ನನ್ನ ಮನೆಯಲ್ಲಿದೆ ಅಂತ ತೋರಿಸ್ತು. ದೇವಿಕಾ, ಅಪ್ಪ